ಮಾತಾಡಿ, ನೋ ಪ್ರಾಬ್ಲಮ್. ಅಣ್ಣ ನಮಸ್ಕಾರ. ನಮಸ್ಕಾರ ಶಶಿಕುಮಾರ್ ಅವರೇ, ನಿಮ್ಮ ಅಣ್ಣ ಚಾರ್ಧಾಮ ಯಾತ್ರೆ ಹೆಂಗಿತ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು ಅಣ್ಣ, ಅದ್ಭುತವಾಗಿತ್ತು. ಆ ದೇವ್ರ ದರ್ಶನ ಅಂತೂ ಸ್ವರ್ಗದಲ್ಲಿ ನಿಂತ್ಕೊಂಡು ದೇವ್ರ ನೋಡ್ದಂಗ ಆಯ್ತು ಅಣ್ಣ ನನಗಂತೂ. ಒಳ್ಳೇದಪ್ಪ, ಆ ಒಳ್ಳೇದು. ಸುತ್ತ ಬಿಳಿ ಬೆಟ್ಟಗಳು, ಇದ್ರದ್ದು ಸ್ನೋ ಬೆಟ್ಟ, ಮಧ್ಯ ಹ್ಮ್ ದೇವಸ್ಥಾನ. ಆ ಎಕ್ಸ್ಪೀರಿಯನ್ಸ್ ಮಾತ್ರ ಹೆಂಗಿತ್ತು ಅಂದ್ರೆ ಜೀವನದಲ್ಲಿ ಹ್ಮ್ ಒಂದು ಸಲ ಹೋಗ್ಲೇಬೇಕು ಚಾರ್ಧಾಮ ಯಾತ್ರೆಗೆ. ಆಯ್ತು. ಹ್ಮ್ ಅದು ಪ್ರಕೃತಿ ಮಡಿಲಲ್ಲಿ ಇಷ್ಟು ಸೌಂದರ್ಯ ಇದೆ ಅಂತ ಕಣ್ಣಲ್ಲಿ ನೋಡ್ದಾಗ್ಲೇ ಗೊತ್ತಾಗದಣ್ಣ. ಆ ಪ್ರಕೃತಿ ಮಾತೆ ಹೌದು ಮಡಿಲಲ್ಲಿ ಇಷ್ಟೊಂದು ಸೌಂದರ್ಯ ಇದೆ ಅಂತ ಹೌದು ಹೌದು ಕಣ್ಣು ಹೌದು. ಕಣ್ಣು ತುಂಬಿ ಮನಸ್ಸು ತುಂಬೋಯ್ತು ದೇವ್ರದ್ದು. ನಾನು ಇದಕ್ ಹೋದಾಗ ಕೇದಾರ್ಗ್ ಹೋದಾಗಣ ಗೋಪುರ ಹ್ಮ್ ನೋಡ್ತಿರಂಗೇನೆ ಒಂದ್ 10 ನಿಮಿಷ ನನ್ಗೇನು ಅಳು ಬರ್ಬೇಕು ಅಂತಿಲ್ಲ, ಏನಿಲ್ಲ, ಕಣ್ಣಲ್ಲಿ ನೀರು. ಅದ್ ಹೆಂಗ್ ಬತ್ತು ಏನಾಯ್ತು ನನ್ಗೂ ಇವತ್ಗೂ ಗೊತ್ತಿಲ್ಲ. ಅದು ಯಾವ್ದೋ ಅದೇ ಒಂದು ಇದನ್ ವಿಷಯ ಗೊತ್ತಾದಾಗ ಆಗತ್ತಾ ಅಥವಾ ಸುಮ್ ಪಟ 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 ನೀರ್ ಬತ್ತು. ಅದ್ಯಾಕೆ ಅಂತ ಅದೇ ನನಗೆ ಗೊತ್ತಾಗಿಲ್ಲ, ಭಾವನೆಗೋ ಏನಕ್ಕೋ. ಅದೇ ಆನಂದ ಕಣ್ಣೀರನೋದು. ಹ್ಮ್ ಒಂದ್ 10 ನಿಮಿಷ ಆ ಇದು ನೋಡ್ತ್ಲೆ. ಫಸ್ಟ್ ಕೇದಾರ್ ಮೇಲಕ್ಕೆ ಹೋಯ್ತಿರಿ ಅಣ್ಣ, ಪುಷ್ಪಾರ್ಚನೆ ಆದಂಗೆ ಒಂದು ಒಂದು 30 ಸೆಕೆಂಡ್ ಮಳೆ ಬಂದಂಗೆ ಕಾಲ್ ಹಿಡಿತಿರಂಗೆ ಅಷ್ಟು ಹೊತ್ತು ತುಂಬಾ ಆನಂದ ಹ್ಮ್ ಆಯ್ತು. ಹೋಯ್ತಿರಂಗೆ ವೆಲ್ಕಮ್ ಮಾಡ್ದಂಗ ಆಯ್ತು ಅಂತ. ಅದಾಗಿದ್ದು 15 ನಿಮಿಷ ಆದ್ಮೇಲೆ ಮಳೆ ಬಂತು, 15-20 ನಿಮಿಷ ಆದ್ಮೇಲೆ. ಆ ಹೌದು ಹೌದು. ತುಂಬಾ ಆನಂದ ಆದ್ರೆ ತುಂಬಾ ಆನಂದ ಆಯ್ತಣ್ಣ ಅದು. ಆ ಸುತ್ತಮುತ್ತ ಮೋಡಗಳು, ಆ ಬೆಟ್ಟಗಳು, ಅವೆಲ್ಲ ನೋಡ್ತಿದ್ರೆ ಸ್ವರ್ಗದಲ್ಲಿ ದೇವ್ರನ್ನ ನಾನು ಖಂಡಿತವಾಗಿ ನೋಡ್ದಂಗಾಯ್ತು ಅಣ್ಣ ಅವೆಲ್ಲ. ಅಲ್ಲಿಂದ ಓಕೆ. ಆಮೇಲೆ ಬದ್ರಿನಾಥ್ ನಾವು ಹೋಗ್ಬಿಟ್ಟು ಬಂದ್ಮೇಲೆ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿ ಕೇದಾರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ, ತುಂಬಾ ಪ್ರಾಬ್ಲಮ್ ಆಗಿದೆ. ಈಗ ಹ್ಮ್ ನೆಕ್ಸ್ಟ್ ಹೋಗಿದ್ದಾರೆ ನಮ್ಗೆ ಗೊತ್ತಿರೋರು, ತುಂಬಾ ಪ್ರಾಬ್ಲಮ್ ಆಗಿದೆ. ನಮ್ಗಂತೂ ಗುರುಗಳ ಆಶೀರ್ವಾದ ಇತ್ತು. ಆ ಹ್ಮ್ ಗುರುಗಳ ಆಶೀರ್ವಾದ ಇರೋದಕ್ಕೆ, ಅಮರ ಅವ್ರದ್ದು ಆಶೀರ್ವಾದ, ನಮ್ಗೆಲ್ಲಿ ಏನೂ ತೊಂದರೆ ಆಗ್ಲಿಲ್ಲ. ಅದು ಇಲ್ದೆ ದೇವ್ರನ್ನ ಒಂದ್ 10 ನಿಮಿಷ ನೋಡಿರ್ಬೋದಣ್ಣ ನಿಂತಿ ಕೇದಾರಲ್ಲಿ. ಹೌದು. ಒಳ್ಳೇದಪ್ಪ, ಆಮೇಲೆ ಒಳ್ಳೇದು. ಅಲ್ಲಿಂದ ಬದ್ರಿನಾಥ್ ಹೋದವಣ. ಅಲ್ಲೂನು ಫಸ್ಟ್ ಟೈಮ್ ನೋಡಿದಾಗ ಒಂದ್ 4-5 ನಿಮಿಷ ನಿಂತ್ಕೊಂಡು, ಆಮೇಲೆ ಅಲ್ಲಿ ಪ್ರಸಾದ ಇದನ್ನ ಭೋಗ್ ಮಾಡ್ಬೇಕಲ್ಲ ಅಣ್ಣ ದೇವ್ರಿಗೆ. ಆ ಹ್ಮ್ ಎಲ್ಲ ನಿವೇದ್ಯ ಮಾಡ್ಬೇಕಲ್ಲ. ನಿವೇದ್ಯ ಮಾಡ್ಬೇಕಾದ್ರೆ ಎಲ್ರಿಗೂ ಅಟ್ಬಿಟ್ರು. ನನಗೂ ನನ್ನ ಹೆಂಡತಿಗೆ ಇಬ್ರಿಗೂ ಅಟ್ಲಿಲ್ಲ. ಹೆಚ್ಚು ಕಡಿಮೆ ಒಂದ್ 7-8 ನಿಮಿಷ ದೇವ್ರ ಎದುರುಗಡೆ ಇದ್ದವಣ್ಣ ನಾವಿಬ್ರೆ. ಆ ಒಳ್ಳೇದಪ್ಪ. ಅದಕ್ಕೆಲ್ಲ ಕಾರಣಕರ್ತರೆ ನಮ್ಮ ಗುರುಗಳಾದ ಅಮರ ಅವ್ರದ್ದು ಒಂದು ಶಕ್ತಿ, ಹೌದು ಹೌದು, ಖಂಡಿತ ಖಂಡಿತ. ಆ ನಂಬಿಕೆ, ಆ ನಂಬಿಕೆ, ಆ ಶಕ್ತಿ. ತುಂಬಾ ಸಂತೋಷದಲ್ಲಿ ಒಂದು ಸಂತೋಷ ಆಯ್ತು ಅಣ್ಣ ಅವೆಲ್ಲ ನೋಡಿದಾಗ. ಈ ತರ ಸಾಕಷ್ಟು ಜನ ಹೇಳಿದ್ದಾರೆ, ಹೋಗಿ ಬಂದಿರೋರೆಲ್ಲ ಯಾತ್ರೆಗಳಿಗೆ. ಹ್ಮ್ ಹ್ಮ್ ಅವ್ರಿಗೆ ದೇವಸ್ಥಾನ ಒಳಗೆ ಹೋಗಿದ್ದೆ, ಅವ್ರಿಗೆ ಯಾವ್ದು ಹ್ಮ್ ಅಡ್ಡ ಇರಲಿಲ್ಲ. ದೇವ್ರ ದರ್ಶನ ಚೆನ್ನಾಗ್ ಆಗ್ತದೆ, ತೃಪ್ತಿಯಾಗಿ ಅವ್ರ ಹ್ಮ್ ಆಚೆ ಬರ್ತಾರೆ. ಅದ್ ಎಳಿಯವರು ಇಲ್ಲ, ನಮ್ಗ್ ಹೋಗುವನವ್ರು ಇಲ್ಲ. ಫಸ್ಟ್ ಟೈಮ್ ಒಂದ್ಸಲ ಹೋಗು ಹೋಗು ಅಂದ್ರು, ಆಮೇಲೆ ಹೇಳಲೇ ಇಲ್ಲ. ಹೌದು ಅದೇನು ಹೌದು ಅದೇನು ಅದೃಷ್ಟ ಆಯ್ತು ಅಥವಾ ಆ ಗುರುಗಳ ಆಶೀರ್ವಾದ ಹಂಗಿತ್ತು, ಅಮರ ಗುರುಗಳದ ಹೌದು. ಆಶೀರ್ವಾದ ಆಗಿತ್ತು. ಆಮೇಲೆ ನಮ್ಗೆ ಹ್ಮ್ ಮಾನವ ಹೋಗಕ್ ಆಗ್ಲಿಲ್ಲ ಅಣ್ಣ. ಮಾನ ವಿಲೇಜ್ ಇದೆಯಲ್ಲ ಅಲ್ಲಿಗೆ, ಯಾಕಂದ್ರೆ ನಾವ್ ಹೊರಡ್ಬೇಕಾದ್ರೆ ಮಧ್ಯೆ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಬೇರೆ ಗಾಡಿ ಹ್ಮ್ ಮಾಡ್ಕೊಂಡು ಅಲ್ಲಿಂದ ತೊಂದರೆ ಆಗ್ಬಿಡುತ್ತೆ ಅಂತ 4 ಗಂಟೆ ರಸ್ತೆಲೆ ನಿಂತಿದ್ದೋ. ಅದಕ್ಕೆ ಎಲ್ಲಿ ತೊಂದರೆ ಆಗ್ಬಿಡುತ್ತೆ ಅಂತ ಅದೊಂದು ಮಾನಾಗ ಹೋಗಕ್ಕಾಗಲಿಲ್ಲ. ಇಲ್ಲ ವೇದವಾಸ ಗುಫಾ ಇದೆಯಲ್ಲ, ಅಲ್ಲಿಗೂ ಹೋಗ್ಬಿಟ್ಟು ಬರ್ಬೇಕು ಅಂತ ಭಾರಿ ಆಸೆ ಇತ್ತು ನಮ್ಗೆ. ಸರಿ ಬಿಡಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಅದೊಂದು ಮಿಸ್ ಆಯ್ತು. ಇನ್ನೆಲ್ಲ ಯಮುನೋತ್ರಿ, ಗಂಗೋತ್ರಿ, ಇದನ್ನ ಮತ್ತೆ ಅಯೋಧ್ಯೆಗೆ ಹೋಗಿದೆ ಅಣ್ಣ, ಕಾಶಿಗೆ ಹೋಗಿದೆ ಅಲ್ಲಿಂದ. ಈಗ 4 ಹ್ಮ್ ತಿಂಗಳ ಹೋಗಿದೆ. ಮತ್ತೆ ಈಗ ರಾಮನ ದರ್ಶನ ತುಂಬಾ ಚೆನ್ನಾಗಾಯ್ತು. ಈ ಸಲ ಮಾತ್ರ ಹ್ಮ್ ದರ್ಶನದ ಭಾಗ್ಯವೇ ಭಾಗ್ಯ ನಮ್ಗೆ. ಆ ಗುರುಗಳ ಹ್ಮ್ ಆಶೀರ್ವಾದ ತಗೋದು. ಅಲ್ಲಿ ಇದ್ರಲ್ಲಿ ಬದ್ರಿನಾಥ್ ಅಲ್ಲಿ ಒಂದು ಹ್ಮ್ 3/4 ಗಂಟೆ ಮೆಡಿಟೇಷನ್ ಕೂತ್ಕೊಂಡೆ. ಆ ದೇವ್ರ ಹ್ಮ್ ಹಿಂದ್ಗಡೆ ನಾರ್ತ್ ಫೇಸ್ ಮಾಡ್ಕೊಂಡು, ಆ ಅಮರ ಹ್ಮ್ ಅವ್ರದ್ದು ಮತ್ತೆ ನಾರಾಯಣನ್ ಧ್ಯಾನದಲ್ಲಿ ಕೂತ್ಕೊಂಡೆ. ಹ್ಮ್ ಅದಾದ್ಮೇಲೆ ನಮ್ಗೆ ಯಾರು ಎಳೆಯವರು ಇರ್ಲಿಲ್ಲ ಅಣ್ಣ ಹೊರಡಕ್ ಹೋದಾಗ. ಹೋಗುವನವ್ರು ಒಳ್ಳೇದು. ಇರ್ಲಿಲ್ಲ. 7-8 ನಿಮಿಷ ಭಾರಿ ತುಂಬಾ ಆಯ್ತು, ಅದ್ಭುತ. ನಾವ್ ಆ ಎಕ್ಸ್ಪೀರಿಯನ್ಸ್ ಬಂದು ಕೂತ್ಕೊಂಡಾಗ ಅವ್ರ ಇವ್ರ ವಿಷಯ ಮಾತಾಡೋ ಬದ್ಲಿ ಅಲ್ಲಿ ಏನೊಂದು ಹ್ಮ್ ಗುಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅದನ್ನ ನೆನ್ಪಿಸ್ಕೊತಾ ಕೂತ್ಕತೀವಿ. ನಾನ್ ಹ್ಮ್ ಮಿಸಸ್ಗೂ ಅದೇ ಹೇಳ್ತೀನಿ, ಬೇರೆಯವ್ರ ವಿಷಯ ಮಾತಾಡ್ಕೊಂಡು ಅವ್ರ ಇವ್ರ ವಿಷಯ ಮಾತಾಡೋ ಬದ್ಲಿ ಅಲ್ಲೇನು ಒಂದು ಹೊಸ ಅನುಭವ ಆಯ್ತು ಅದನ್ನ ಮತ್ತೆ ನಾವು ಒಂದ್ ರೆಕಾರ್ಡ್ ಮಾಡ್ದಂಗ್ ಮಾಡ್ಬಿಟ್ಟಿದೀವಿ ಅದು ಕಣ್ಣಲ್ಲಿ. ಅದನ್ನೇ ನಾವು ಅವಾಗವಾಗ ಇದನ್ನ ಜ್ಞಾಪನ ಮಾಡ್ಕೊಳ್ತಿರೋಣ ಅಂತ. ಅಷ್ಟು ಹ್ಮ್ ಚೆನ್ನಾಗಿತ್ತು ಅದು ತುಂಬಾ. ಒಳ್ಳೇದಪ್ಪ. ಅದಕ್ಕೆ ಕಾರಣಕರ್ತರು ನೀವೂನು ಇದೀರಣ್ಣ. ನೀವು ಅಮರ ಅವ್ರು ಬಂದಿದ್ದ ಇದನ್ನು ಆಶೀರ್ವಾದ ಮಾಡ್ತಾರೆ, ಮತ್ತೆ ಋಷಿಗಳು ಬಂದ್ ಹೇಳ್ತಾರೆ ಅಂತ. ಋಷಿಕೇಶಲ್ಲೂ ತುಂಬಾ ಚೆನ್ನಾಗಿತ್ತು ಅಣ್ಣ. ಋಷಿಕೇಶ, ಹ್ಮ್ ಹರಿದ್ವಾರ, ಋಷಿಕೇಶಲ್ಲೂ ಅಷ್ಟೇ ತುಂಬಾ ಖುಷಿ ಆಯ್ತು ಎಲ್ಲಾನು. ಒಳ್ಳೇದಪ್ಪ. ಆಮೇಲೆ ಶಶಿಕುಮಾರ್, ಒಂದ್ ವಿಷಯ, ಇವರು ಹಾ ಮೈಸೂರ್ ಮಧು ಹತ್ರ ಮಾತಾಡಿದ್ದೆ ಹಾ ರಿಗಾರ್ಡಿಂಗ್ ಮೈಸೂರ್ ಸತ್ಸಂಗ. ನೀವು ಸ್ವಲ್ಪ ಟೈಮ್ ಹಾ ಇರುವಾಗ ಮಧು ಅವ್ರಿಗೆ ಫೋನ್ ಮಾಡಿ
ಅದು ನೋಡಿ ಸರಿ ಅಲ್ಲಿ ಏನಾದ್ರು ಮಾಡಂಗೆ ಒಂದು ವ್ಯವಸ್ಥೆ ಮಾಡಿ. ಸರಿ ಅಣ್ಣ, ಮಾಡ್ತೀನಿ ಅಣ್ಣ ನಾನು ಅದು. ನನಗೆ ಹೇಳಿದಾಗ ಅವರು ಆಯ್ತು. ನಾನು ಚಾರ್ಧಾಮ್ ಇದ್ರಲ್ಲಿ ಇದೆ, ಕೇದಾರಲ್ಲಿ ಇದೆ, ಫೋನ್ ಮಾಡಿದ್ರು. ಅದೇ ಇವಾಗ ಕೇದಾರ ದರ್ಶನ ಬಂದಿದ್ದೀರಾ? ಹೋಗ್ತಾ ಇದ್ದೆ. ಆ, ಈಗ ಇವಾಗ ಸ್ವಲ್ಪ ಮೈಸೂರು ಬಂದಿದ್ದೀನಿ, ಬಂದೆ 2 days ಆಯ್ತು ಆ, ಬಂದು. ಸರಿ, ಪರವಾಗಿಲ್ಲ, ರೆಸ್ಟ್ ತಗೊಳ್ಳಿ. ಮಧು ಹಾ, ಅವ್ರ ಹತ್ರ ಸಂಪರ್ಕಿಸಿ ಸ್ವಲ್ಪ ಅದು ಖಂಡಿತ ಏನಾದ್ರು ಖಂಡಿತ. ಮಾಡಿ. ಹಾ, ಆಗ್ಲಿ ಅಣ್ಣ, ಆಯ್ತು. ಆಗ್ಲಿ ಅಣ್ಣ, ಆಗ್ಲಿ ಅಣ್ಣ. ನಮಸ್ಕಾರ. ತುಂಬಾ ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳಣ್ಣ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ. ಹ್ಮ್ ದೇವಸ್ಥಾನದಲ್ಲಿ ಭಿಕ್ಷೆ ಕೊಡೋದು ಹಾಗೂ ಹೊರಗಡೆ ನಮ್ಮ ಹತ್ರ ಬಂದು ಭಿಕ್ಷೆ ಬೇಡೋಕೆ ಕೂತಿರ್ತಾರಲ್ವಾ ದೇವಸ್ಥಾನಗಳಲ್ಲಿ, ಅವರಿಗೆ ಭಿಕ್ಷೆ ಹ್ಮ್ ಕೊಡೋದು ಸರಿನಾ ಅಂತ. ಹಾಗೆ ಕುರುಡರು, ಕುಂಟರು, ನಿರ್ಗತಿಕರು ಮತ್ತೆ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾರಲ್ಲ, ಅವರಿಗೆ ನಾವು ಕೊಡ್ಬೇಕಾ ಕೊಡ್ಬಾರ್ದಾ ಅಂತ ಕೇಳಿದ್ದಾರೆ. ನೋಡಿ, ಅದ್ರ ಬಗ್ಗೆ ಚಿಂತೆ ಪಡಬೇಡಿ. ಅವರು ಕರ್ಮ, ಅವ್ರು ಅಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾರೆ. ನಿಮ್ಮ ಧರ್ಮವನ್ನು ನೀವು ಮಾಡಿ, ಅವ್ರಿಗೆ ಮನಸ್ಸಿನಿಂದ ನೀವು ದಾನ ಮಾಡಂಗಿದ್ರೆ ಏನಾದ್ರೂ ದಾನ ಮಾಡಿ. ದಯವಿಟ್ಟು ದುಡ್ಡು ಕೊಡಬೇಡಿ. ಓಕೆ ಅಣ್ಣ. ಪವಿತ್ರ, ಓಕೆ ಅಣ್ಣ. ಓಕೆ. ನೆಕ್ಸ್ಟ್. ನೆಕ್ಸ್ಟ್ ಕ್ವಶನ್. ನಮಸ್ಕಾರ ಅಣ್ಣ. ನನ್ಗೆ ಶುಕ್ರವಾರ ಮತ್ತೆ ಮಂಗಳವಾರ ಜರಿ ತುಳಸಿ ಕುಂಡ ಹತ್ರ ಕಾಣಿಸ್ತಾ ಇದೆ. ಜರಿ ಅಂದ್ರೆ ಒಂದು ಹುಳ, ಇಟ್ಸ್ ಎ ಸೆಂಟಿಪೀಡ್. ಅದು ಗೊತ್ತು. ತುಳಸಿ ಕುಂಡದ ಹತ್ರ ಕಾಣಿಸ್ತಾ ಇದೆ. ಅದಕ್ಕೆ ಏನ್ ಕಾರಣ ಅಂತ ಅವ್ರು ಕೇಳಿದ್ರು ಅಣ್ಣ. ಇಲಾಗೆ ಜರ್ರಿ ಬಂದ್ರೆ ಮನೆಯಲ್ಲಿ ಲಕ್ಷ್ಮಿ ಬಂದಂಗೆ ಒಂದು ಐದೀಕ ಇದೆ. ಸೊ ಅದು ಅವ್ರಿಗೆ ಆ ತರ ಒಂದು ಅನುಗ್ರಹ ಆಗಿದೆ ಅಷ್ಟೇ. ಓಕೆ ಅಣ್ಣ. ಇನ್ನೊಂದು, ಜಯಲಕ್ಷ್ಮಿ ಅಕ್ಕ, ನೀವು ಮ್ಯೂಟ್ ಆಗಿ, ನಾನು 2-3 ಸಲ ಮ್ಯೂಟ್ ಮಾಡಿದೀನಿ, ಇಲ್ಲಾಂದ್ರೆ ನಾನು ರಿಮೂವ್ ಮಾಡ್ಬೇಕಾಗತ್ತೆ, ಸತ್ಸಂಗಕ್ಕೆ ತೊಂದರೆ ಆಗತ್ತೆ. ನಮಸ್ಕಾರ ಅಣ್ಣ. ಇನ್ನೊಂದು ಪ್ರಶ್ನೆ. ನಮಸ್ಕಾರ ಅಣ್ಣ. Where actually Amara Guruji ash located? In some website it show Manasa Foundation, and please give some more details about Vibhuti and Chandana. ವೆಬ್ಸೈಟ್ ನಲ್ಲಿ ಕೊಟ್ಟಿರೋ ಇದು ಬಂದು ಇಟ್ ಇಸ್ ಟೋಟಲಿ ಫಾಲ್ಸ್. It is not at all correct, because I was the person who was carrying the ashes in the urn to Srirangpatna with Sachidanand Swamiji. We both sat in the boat. We went near the Triveni Sangam. I handed over the urn to Swami Sachidananda, and the complete ashes with the urn were immersed 3 times in the Sangama. This is what actually has happened. So anyone who claims that Amara's ashes are there, it is truly false. They are giving false rumors. There are a lot of false messages on social media coming. Please don't go and be a prey to it. Please check once or twice. If it is a fact, then you believe it. This is my humble request, because actually they are uttering and making Amara as a Maharishi. He is not a Maharishi at all. Basically, he is Parabrahma Swarupa. He is unique. These people are degrading him unnecessarily, because they have not lived with him, and they have not seen him. Most of the social medias, those who have not seen, they are promoting their website, their YouTube channels, and they are commercializing it and making money out of it. ಓಕೆ ಅಣ್ಣ. ಒಂದು ಅಕ್ಕ ಅವರು ಒಂದು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅಮರರವರಿಗೆ ನಮಸ್ಕಾರಗಳು ಅಣ್ಣ. ನಾನು ಸತ್ಯವಾಗಿ ನಿಂತುಕೊಂಡಾಗ ಮನೆಯವರಿಂದಲೇ ತುಂಬಾ ಅವಮಾನಗಳಿಗೆ ಒಳಗಾಗುತ್ತಿದ್ದೇನೆ. ಆದ್ರೂ ಪರವಾಗಿಲ್ಲ, ಅಮರ ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ. ನನಗೆ ಅಮರನೇ ದಿಕ್ಕು ಅಂತ ಅವರೊಂದು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಣ್ಣ. ಪ್ಲೀಸ್ ಸೇ ಫ್ಯೂ ವರ್ಡ್ಸ್ ಟು ಹರ್. Her faith, immense surrenderness to Amara and the Rishis will give her a good life in the future. They will help her and take care of her, and whatever has to happen good for her, definitely they will be protected. She will be protected, and she will be taken care of. Only thing is, her prayers will not be denied, but will be delayed by Guru Amara and the Rishis. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ. ದೇವಸ್ಥಾನದಲ್ಲಿ ಹಾಗೂ ಹೊರಗಡೆ ಭಿಕ್ಷೆ ಬೇಡುವ ಅಂಗವೈಕಲ್ಯತೆ ಜನರು, ನಿರ್ಗತಿಕರಿಗೆ ಬಟ್ ಇವರು ಅದೇ ಪ್ರಶ್ನೆ ಮತ್ತೆ ಕೇಳಿದ್ದಾರೆ. ಐ ಥಿಂಕ್ ಐ ವಿಲ್ ನಾಟ್ ಟೇಕ್ ದಟ್ ಪ್ರಶ್ನೆ. ಓಕೆ. ಹಾ ಅಣ್ಣ, ಇನ್ನೊಂದು ಒಬ್ರು ಅಮರ ಗುರುಜಿ ಅವ್ರ ಫ್ಯಾಮಿಲಿ ಬಗ್ಗೆ ಕೇಳಿದ್ದಾರೆ. ಶುಡ್ ಐ ಇಗ್ನೋರ್ ದಟ್? No, personally, don't entertain me. ಓಕೆ ಅಣ್ಣ. ಓಕೆ. ಇನ್ನೊಂದು, ಗುರು ಅಮರ ಅಬೌಟ್ ಮಹಾಲಯ ಅಮಾವಾಸ್ಯ. ಹೌ ಟು ನೋ ಅವರ್ ಆನ್ಸಿಸ್ಟರ್ಸ್ ಗಾಟ್ ಅನದರ್ ಬರ್ತ್ ಆರ್ ನಾಟ್? ಇಫ್ ದೇ ಗೆಟ್ ಅನದರ್ ಬರ್ತ್, ಕ್ಯಾನ್ ವಿ ಡೂ ಮಹಾಲಯ ಅಮಾವಾಸ್ಯ? It is not necessary for you to know if they have taken birth or not taken birth. What you can do if they have taken birth?
Can you search them and can you locate them? It is impossible. Only a stature of Guru Amara. If you meet, he will tell you if they are born or not born. So your concern is only to do on Mahali Amasa, Shraddha and Pinda Pradhana. Mahali Amasa is known as Sarva Pitru Dosha Mahali Amavasa. So on that day, you do the Shraddha and Pinda Pradhana for all the ancestors who have died. ಓಕೆ, ಧನ್ಯವಾದಗಳಣ್ಣ. ಶಂಕರಣ್ಣ ಮಾತಾಡಿ ಅಣ್ಣ. ನಮಸ್ಕಾರ ಅಣ್ಣ. ನಾ ಶಂಕರಣ್ಣ ಮಾತಾಡೋದು. ನಮಸ್ಕಾರ ಅಣ್ಣ. ನಮಸ್ಕಾರ ಶಂಕರ್. ನಮಸ್ಕಾರ ಅಣ್ಣ. ಏನಿಲ್ಲ ಅಣ್ಣ, ನಾನು ಇವತ್ತು ಹುಬ್ಳಿಗ್ ಬಂದಿದ್ದೀನಿ, ಧಾರವಾಡಕ್ಕೆ. ನಾಳೆ ಶಿವಧಾಮಕ್ಕೆ ಹೋಗ್ತಾ ಇದ್ದೀನಿ. ನಾವು ಮೊನ್ನೆ ಪ್ರವಾಸ ಮಾಡಿದ್ವಲ್ವಾ, ಅಲ್ಲಿಂದ ಬಂದ್ವಿ. ಅವ್ರು ಸಿದ್ದಪ್ಪಾಜಾದಿ ದರ್ಶನ ಮಾಡ್ಕೊಂಡು, ಅಲ್ಲಿಂದ ದಸರಿಘಟ್ಟ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು, ಅಲ್ಲಿಂದ ನನ್ನ ಆರಾಧ್ಯ ದೇವ ಜೇನ್ಕಲ್ ಸಿದ್ದೇಶ್ವರನ ದರ್ಶನ ಮಾಡ್ಕೊಂಡು ನಾವು ಹೊರಟಿವಿ ಕೊಪ್ಪಳ ಕಡೆ. ಹೋಗ್ಬೇಕಾದ್ರೆ ಒಂದು 11-11:30 ಸುಮಾರು ನಮ್ಮ ಗಾಡಿಗೆ ಸೈಡ್ ಮಿರರ್ಗೆ ಸ್ವಲ್ಪ ಟಚ್ ಆಯ್ತು ಬೇರೆ ಗಾಡಿ. ಸ್ವಲ್ಪದ್ರಲ್ಲೇ ನಾವು ಬಹಳ ಸೇಫ್ ಆದ್ವಿ. ನಂಬರ್ 1. ಅಲ್ಲಿ ಏನಾಯ್ತು ಅಂದ್ರೆ, ಆ ನಮ್ಮ ಕಾರ್ ಒಳಗಡೆ ಈ ಹೆಬ್ಬಜೇನು ಬರುತ್ತಲ್ವಾ, ಜೇನುಳ ಹೆಬ್ಬಜೇನು, ಆ ಫುಲ್ ನಮ್ಮ ಕಾರ್ ಒಳಗಡೆ ರೂಫ್ ಅಲ್ಲೇ ಫುಲ್ ಪ್ಯಾಕ್ ಆಗಿತ್ತು. ಆಮೇಲೆ ಡ್ಯಾಶ್ ಬೋರ್ಡ್ ಅಲ್ಲಿನೂ ಇತ್ತು. ಆಮೇಲೆ ಮಿರರ್ ಅಲ್ಲಿ ಕೂತಿದ್ವು ಜೇನುಳುಗಳು. ನಾವು ಜೇನ್ಕಲ್ ಸಿದ್ದೇಶ್ವರನ ಬೆಟ್ಟ ಇದೆ ಅಲ್ಲ, ಜೇನ್ಕಲ್ ಸಿದ್ದೇಶ್ವರನ ಹತ್ರ ಏನು ಹೋಗ್ತಿವಲ್ವಾ, ಆ ಸಾಕ್ಷಾತ್ ಜೇನ್ಕಲ್ ಸಿದ್ದೇಶ್ವರ ಅಂತ ನಮ್ಮ ಭಾವನೆ. ಹೆಬ್ಜೇನ್ ಎಲ್ಲೇನ ಇತ್ತಪ್ಪ ಅಂತಂದ್ರೆ ಹೌದು. ಅದಕ್ಕೆ ಅದೆಲ್ಲ ಬಂತು. ಅದು ಎಕ್ಸ್ಟೆಂಟ್ ಸ್ವಲ್ಪದ್ರಲ್ಲೇ ಪಾಸ್ ಆದ್ವಿ ನಾವು, ಇಲ್ಲಾಂದ್ರೆ ಬಹಳ ತೊಂದರೆ ಆಗ್ತಾ ಇತ್ತು ನಮ್ಗೆ. ಸಿದ್ದಪ್ಪಾಜಿ ಮತ್ತು ಜೇನ್ಕಲ್ ಸಿದ್ದಪ್ಪಾಜ ನಮ್ಮನ್ನು ಉಳಿಸಿದ್ದಾನೆ. ಅಲ್ಲ, ಸಿದ್ದಪ್ಪಾಜಿ ಒಂದು ಅನುಗ್ರಹ, ನಿಮ್ಮ ಆರಾಧ್ಯ ದೇವಿಯರು ನೋಡ್ಕೊಂಡಿದ್ದಾರೆ ನಿಮ್ಮನ್ನ. ಅದನ್ನೇ ಕೇಳೋಣ ಅಂತ ಫೋನ್ ಮಾಡಿದಪ್ಪ. ನಾಳೆ ಶಿವಧಾಮಕ್ಕೆ ಹೋಗಿ ಅಲ್ಲಿ ಧ್ಯಾನ ಮಾಡಿ ಬರ್ತೀನಿ. ಸಾಕಷ್ಟು ನೀವು ಅಲ್ಲಿ ಸ್ಪೆಂಡ್ ಮಾಡಿ, ಅದು ಶಿವನ ಎನರ್ಜಿ ಅಲ್ಲಿ ಇರೋದು ತುಂಬಾ ಪವರ್ಫುಲ್. ಅಲ್ಲಿ ಸುತ್ತಿ ಪ್ರದಕ್ಷಿಣೆ ಮಾಡಿ ಆ ಶಿವ ಎನರ್ಜಿಗೆ ಕೂತ್ಕೊಂಡು ಅಲ್ಲೇ ಧ್ಯಾನ ಮಾಡಿ, ಒಳಗಡೆ ಹೋಗಿ ಅಲ್ಲಿ ಗ್ರಾಮ ದೇವತೆ ಬಂದು ಕರಿಯಮ್ಮ ಅಂತ ಅವ್ರನ್ನ ಸ್ಮರಣೆ ಮಾಡಿ, ಅಲ್ಲಿ ಸಾಕ್ಷಾತ್ ಗುರುವಾಯೂರ್ ಇದ್ದಾರೆ. ಅಲ್ಲಿ ವಶಿಷ್ಠ ಮಹರ್ಷಿ ಹುಟ್ಟಿರೋದ ಗುರುವಾಯೂರಪ್ಪನ, ಅಲ್ಲಿ ಅವ್ರ ದರ್ಶನ, ಅವ್ರ ಆಶೀರ್ವಾದ ತಗೊಂಡು, ಆಮೇಲೆ ಬಿಶಿಷ್ಟ ದೇವಿ ಇದ್ದಾರೆ ಅಲ್ಲಿ. ಇವನ್ನೆಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ಅಲ್ಲಿ ಕರಿಯಮ್ಮ ದೇವಸ್ಥಾನದ ಪಕ್ಕದಲ್ಲೇ ಒಂದು 7-8 ಕಿಲೋಮೀಟರ್ ತೋರಿಸ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಆ ಅಮ್ಮನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಆಯ್ತು ಅಣ್ಣ. ನಮಸ್ಕಾರ. ನಾನು ಈಗ ಧಾರವಾಡದಲ್ಲಿ ಇದ್ದೀನಿ, ಒಬ್ರು ಮನೇಲಿ ಇದ್ದೆ, ನಮ್ಮ ಆತ್ಮೀಯರ ಮನೇಲೆ. ಹಿಂಗಾಗಿ ನಮಸ್ಕಾರ. ಅಣ್ಣ, ಮುಂದಿನ ಪ್ರಶ್ನೆ. Is there a method or technique for healing our astral body? Did Amara Guruji say anything about this? ಏನಮ್ಮ ಕ್ವಶನ್ ಕರೆಕ್ಟ್ ಆಗಿ ಹೇಳಿ. Is there a method or technique for healing our astral body? Did Amara Guruji give any method for this? No, this part of healing of astral body did not arise at all, this topic. So Amara Guru never told anything about it. So far we have not heard of any like this astral body being affected negatively. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಕನಸಿನಲ್ಲಿ ಆನೆ ನಮಗೆ ಆಶೀರ್ವಾದ ಮಾಡಿದ್ರೆ ಏನು ಅರ್ಥ? ಕನಸಿನಲ್ಲಿ ಲಡ್ಡು ಸಿಗುತ್ತೆ, ಅದನ್ನ ನಾವು ಸೇವೆ ಮಾಡ್ತೀವಿ, ಇದ್ರ ಬಗ್ಗೆ ಕೂಡ ತಿಳಿಸಿ ಅಂತ ಅವರೇ ಕೇಳಿದ್ದಾರೆ. ಅದು ಗಣೇಶನ್ ಪ್ರಸಾದ, ಲಡ್ಡು ಕೊಟ್ಟಿದ್ದಾರೆ, ಅದನ್ನು ಸ್ವೀಕರಿಸಿದ್ದಾರೆ. ಅದೇ ಅವ್ರಿಗೆ ಈ ಒಂದು ಸೂಚನೆ ಇದಕ್ಕೆ. ಓಕೆ ಅಣ್ಣ. ಮುಂದಿನ ಪ್ರಶ್ನೆ. ಸರ್ ನಮಸ್ತೆ, ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ಲಾರ್ಡ್ ಗಣೇಶ ಮತ್ತೆ ಇನ್ನೊಂದು ಹೆಣ್ಣು ದೇವರ ವಿಷನ್ ಬ್ಲರ್ ಆಗಿ ಫಾರ್ಮ್ ಆಗ್ತಾ ಇದೆ, ಮತ್ತೆ ಕನಸಿನಲ್ಲಿ ಕೂಡ ಲಾರ್ಡ್ ಗಣೇಶ ತುಂಬಾ ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಇವರು ಯಾವ ಸ್ಟೇಜ್ ನಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಆವಾಗ ನಾವು ಇವ್ರ ಪ್ರಶ್ನೆಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಓಕೆ ಅಕ್ಕ, ನೀವು ಒಂದ್ಸಲ ಅಣ್ಣನ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಡಿಸ್ಕಸ್ ಮಾಡಿ ಅಕ್ಕ. ಧನ್ಯವಾದಗಳು. ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ, ವಿ ಶುಡ್ ಗೋ ಫಾರ್ ಚಂದ್ರಗಿರಿ ಆರ್ ತಿರುಮಲ ತಿರುಪತಿ. ಅಣ್ಣ, ವೈ ಆಲ್ ವಿಲ್ ಟೆಲ್ ಆಫ್ಟರ್ ವಿಸಿಟಿಂಗ್ ಟು ಮನೆ ದೇವರು ಟೆಂಪಲ್ ಓನ್ಲಿ ವಿ ಶುಡ್ ಗೋ ಟು ಡೈರೆಕ್ಟ್ಲಿ ಹೋಮ್, ವೈ ಶುಡ್ ನಾಟ್ ವಿ ಗೋ ಟು ಸಮ್ ಅದರ್ ಪ್ಲೇಸ್ ಅಂತ 2 ಪ್ರಶ್ನೆ ಕೇಳಿದ್ದಾರೆ. ಅಲ್ಲ, ಅದೆಲ್ಲ ಅವ್ರವ್ರು ಮಾಡಿರೋ ಒಂದು ನಿಯಮಗಳು. God never says you should go there, you should not go here. There is no rules for divinity. You people have made all these things by yourself.
ಹಿರಿಯವರು ಆ ತರ ಮಾಡ್ಕೊಂಡಿದ್ದಾರೆ. ಅದ್ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಾತು. And it is being followed for so many years. But actually, it is said that going to Tirupati, you should not go to Kalahasti. And going to Tirupati, you should not go to Tirutani. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ರುದ್ರಾಕ್ಷಿ ಮಾಲೆಯಿಂದ ಜಪ ಮಾಡಬಹುದಾ ಅಮರ ನೇಮ್ ಚಾಂಟಿಂಗ್ ನವರಾತ್ರಿಯಲ್ಲಿ ಅಂತ ಕೇಳಿದ್ದಾರೆ. ನೋಡಿ, ನವರಾತ್ರಿಯಲ್ಲಿ ದೇವಿನ ಸ್ಮರಣೆ ಮಾಡಿ. The Navaratri is dedicated exclusive for the Divine Mother. So please understand it. Amara Dhyana Madi, but specially you spare some time and do the Dhyana of Divine Mother Adishakti on all the 9 days, plus Vijayadashmi Day, the 10th day. For all those things, in other 2-3 days, we'll be posting how you should follow all those things. It is given. And Rudrakshi itkondo, you do japa for Ishvara. ಸ್ಫಟಿಕ ಇಲ್ಲ ತುಳಸಿ ಮಾಲೆ ಇಟ್ಕೊಂಡು ಯು ಡೂ ಜಪ ಫಾರ್ ಮಹಾವಿಷ್ಣು. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ, ಬಟ್ ಐ ಥಿಂಕ್ ಇಟ್ಸ್ ರಿಪೀಟೆಡ್. ಪ್ಲೀಸ್ ಗಿವ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ವಿಭೂತಿ ಅಂಡ್ ಚಂದನ ಅಂತ. ಮೋಸ್ಟ್ಲಿ ಇವ್ರು ನ್ಯೂ ಕಮರ್ ಇರ್ಬೋದು, ಕೇಳಿದ್ದಾರೆ ಅಣ್ಣ. ನಾಳೆ ಮನೋತಿಗೆ ಬನ್ನಿ ಅಂತ ಹೇಳಿಮ್ಮ, ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಅವರು. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ, 1 ಸೆಕೆಂಡ್ ಅಣ್ಣ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದಾರಾ ಅಂತ ನೋಡ್ತೀನಿ. ಈಗ ಗ್ಯಾಲರಿ ಮೋಡಲ್ ಇದೀವಿ, ಯಾರಿಗಾದ್ರೂ ಪ್ರಶ್ನೆ ಇದ್ರೆ. ಅರ್ಜುನ್ ಅಣ್ಣ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಸರ್, ಈಗ ಮಾನಸ ಸರೋವರ ನಾವು ಡಿಸ್ಕಸ್ ಮಾಡ್ತಿದ್ವಿ ಅವಾಗಲೇ. ಅಲ್ಲಿ ಇನ್ ದ ಮಾರ್ನಿಂಗ್ ಏನು ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ, ಆ ಟೈಮಲ್ಲಿ ಋಷಿಗಳು ಒನ್ ಆರ್ ದ ಅದರ್ ಫಾರ್ಮ್ ಸಮ್ ಫಾರ್ಮ್ ಸ್ವಲ್ಪ ಜನಗಳಿಗೆಲ್ಲ ಕಾಣ್ತಿದ್ದಾರೆ ಅಲ್ಲಿ ಯಾತ್ರಾರ್ಥಿಗಳಿಗೆ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಸರ್? ಮಾನಸ ಸರೋವರ ಇಸ್ ಅ ಡಿವೈನ್ ಲೇಕ್. ಅಲ್ಲಿ ಪ್ರತಿ ದಿವಸ ನೀವು ಒಂದು 3 ಗಂಟೆಗೆ ಅಲ್ಲಿ ಕೂತ್ಕೊಂಡ್ರೆ ಆನ್ ದ ಬ್ಯಾಂಕ್ಸ್ ಆಫ್ ದ ಮಾನಸ ಸರೋವರ್, ಯು ವಿಲ್ ಸಿ lights coming from the space sky entering the Manas Sarovar. They are nothing but divinities. They come, they take the divine path and the divine bath and they go back. Okay. This we have seen. I have myself and Anand, we went on a trip to Manas Sarovar. So at around 2 we sat on the banks of Manas Sarovar, and around 3:30 we saw a lot of lights coming, going into the Manas Sarovar, going back. They are all Gandharvas, Apsaras, Kinnaras, Kimpurashas, and divinities, rishis, all these people. Okay. Fine. Yes. ಸುವರ್ಣಲತಾ ಅಕ್ಕ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಕೇಳಿಸ್ತಾ ಇದೆಯಲ್ಲ? ಮಾತಾಡಿ ಅಕ್ಕ. ನಮಸ್ಕಾರ. ನಮಸ್ಕಾರ ಸರ್. ಇದು ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ದಿವಸ ಮಾಡೋದಿರ್ತದಲ್ರಿ. ನಾವು ಯಾವಾಗ್ಲೂ ದೀಪಾವಳಿ ಹಬ್ಬ ಮಾರನೇ ದಿವಸ ಮಾಡ್ತಿದ್ದೀವಿ. ಈಗ ಇದು ಗೊತ್ತಾದ ಮಹಾಲಯ ಅಮಾವಾಸ್ಯೆ ದಿವಸ ಮಾಡಿದ್ರೆ ಒಳ್ಳೇದಂತ ನಮ್ಗೆ ಗೊತ್ತಾದ್ಮೇಲೆ 7-8 ವರ್ಷದಿಂದ ಅವತ್ತೇ ಮಾಡ್ತಿದೀವಿ. ಅದು ಹೇಗೆ ಸಿಂಪಲ್ ಆಗಿ ದೇವ್ರ ಪೂಜೆ ಹೆಂಗ್ ಮಾಡ್ತೀವಲ್ಲ ಹಾಗೆ ಮಾಡಿ ಎಡೆ ಇಟ್ಟು ಅದನ್ನ ಆಕಳಿಗೆ ಹಸುಗೆ ಕೊಟ್ಟು ಬಿಡ್ತೀವಿ, ಮತ್ ಬಟ್ಟೆನ ಇದಕ್ಕ ಪೂಜಾರಿ ಅವ್ರಿಗೆ ಕೊಟ್ಟು ಬಿಡ್ತೀವಿ. ಅದು ಕರೆಕ್ಟಾ ಅಂತ ಕೇಳಕ್ ಮಾಡಿದ್ವಿ. ನೋಡಿಮ್ಮ, ಇದು ಋಷಿಗಳು ಹೇಳಿರೋ ಒಂದು ಪದ್ಧತಿ, ಯಮಧರ್ಮರಾಜ ಕೊಟ್ಟಿರೋ ಪದ್ಧತಿ ನಮ್ಮ ಭೂಮಿಗೆ. ಸೊ ಆಚರಿಸೋದು ಬಿಡೋದು ನಿಮ್ಮ ಇಷ್ಟ. ನಾವ್ ಹೆಂಗ್ ಮಾಡ್ಬೇಕಂತ ಹೇಳಿದೀವಿ, ತಗೊಳ್ಳೋದು ಬಿಡೋದು ನಿಮ್ ಇಷ್ಟ. ನೀವು ಪೂರ್ವಿಕರು ನಿಮ್ ಮನೆಯಲ್ಲಿ ಹೆಂಗ್ ಮಾಡ್ತಾ ಇದ್ದಾರೋ ಅದನ್ನ ಫಾಲೋ ಮಾಡಂಗಿದ್ರೆ ಮಾಡಿ, ಇಲ್ಲ ಇದನ್ನ ಫಾಲೋ ಮಾಡ್ಬೇಕಂದ್ರೆ ನಾವು ಕಂಡೀಷನ್ ಹಾಕಕ್ಕಾಗಲ್ಲಮ್ಮ, ಇಲ್ಲಿ ಇದನ್ನ ಮಾಡಿ ಅದನ್ನ ಮಾಡಿ ಅಂತ. ಹಂಗಲ್ಲ, ಈಗ 7-8 ವರ್ಷದಿಂದನೂ ಮಾಡ್ತಾನೆ ಇದ್ದೀನಿ. ಇದನ್ನ ಎರಡೂನು ಮಾಡೋದು ಕರೆಕ್ಟ್ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಾ. ನಾವು ಸಜೆಷನ್ ಕೊಟ್ಟಿದ್ದೀವಿ. This is what the rishis have said. On Mahalasha Amavasya day, if you do it, it is known as Sarva Pitru Dosha Nivarana Amavasya ಅಂತ. ನಿಮ್ಮ ಪೂರ್ವಿಕರು ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲ ಹೋಗಿ ಈ ಶ್ರದ್ಧಾ ಪಿಂಡ ಸೇರ್ತದೆ. ಅವರು ಅದರಿಂದ ಬಿಡುಗಡೆ ಆಗಿ ಹೋಗ್ತಾರೆ ಬೇರೆ ಸ್ಟೇಜ್ಗೆ. ನಿಮ್ಗೆ ಪಿತೃದೋಷದಿಂದ ಏನಾದ್ರು ಇದ್ರೆ ಅದನ್ನ ನಿವಾರಣೆ ಆಗ್ತದೆ ಅಷ್ಟೇ. ಹಾಗೆ ಮಾಡ್ತಾ ಇದ್ದೀನ್ರಿ. ಅದು 2 ಸತಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಕೇಳಿದೆ. ಅಲ್ಲಮ್ಮ ನೋಡಿಮ್ಮ, ನೀವು ತಿರ್ಗಾ ಅರ್ಥ ಮಾಡ್ಕೊಳಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ಕೇಳ್ತೀವಿ, ನೀವ್ ಮಾಡೋದು ನೀವ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಅದು ನಿಮ್ ಚಾಯ್ಸ್. ಈ ಪಿತೃಪಕ್ಷದಲ್ಲಿ ಮಾಡಂಗಿದ್ರೆ ಮಾಡಿ.
ಮಾಡ್ತಾ ಇದೀನ್ರಿ, ಅದನ್ನು ಮಾಡ್ತಾ ಇದೀನಿ. ಫೋರ್ಸ್ ಮಾಡಕ್ ಆಗಲ್ಲ. ಮಾಳಿ ಅಮಾವಾಸ್ಯೆ ಅನ್ನೋದು ತುಂಬಾ ಶ್ರೇಷ್ಠ. ಆ ದಿನ ಮಾಡಿದ್ರೆ ತುಂಬಾ ಒಳ್ಳೇದು. ಮಧ್ಯಾಹ್ನ 12 ಗಂಟೆ ಒಳಗೆ ಮಾಡ್ತೀವ್ರಿ, ಅದು ಕರೆಕ್ಟ್ ಅಂತ ಕೇಳಿ. ಅಲ್ಲ, ಮಾಳಿ ಅಮಾವಾಸ್ಯೆ ತಿಥಿ ನಾವು ಹೇಳ್ತೀವಿ, ಗ್ರೂಪ್ ನಲ್ಲಿ ಹಾಕ್ತಿವಿ ನಾಳೆ ನಾಡಿದ್ದು, ಅದನ್ನ ನೋಡ್ಕೊಂಡು ಅದನ್ನ ಪ್ರಕಾರ ಮಾಡೀನಿ. ಆಯ್ತು, ಧನ್ಯವಾದ. ನಮಸ್ಕಾರ. ಧನ್ಯವಾದಗಳಕ್ಕ. ನಮಸ್ಕಾರ. ಅಣ್ಣ, ಒಂದು ಅಕ್ಕ ಪ್ರಶ್ನೆ ಕೇಳಿದ್ದಾರೆ. ಅವ್ರಿಗೆ 3 ಜನ ಮಕ್ಳಿದಾರಂತೆ. ನಾನು 5 ವರ್ಷದಿಂದ ಡಿಪ್ರೆಷನ್ ನಲ್ಲಿ ಸಫರ್ ಆಗ್ತಾ ಇದ್ದೀನಿ. ನನ್ ಮಕ್ಳಿಲ್ಲ ಅಂದಿದ್ರೆ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಈಗ ನನ್ಗೆ ತುಂಬಾ ಎಲ್ಲರನ್ನು ಮೋಸ ಮಾಡಿದ್ದಾರೆ, ಮತ್ತೆ ಅವಮಾನ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಪಾಸಿಟಿವ್ ಆಗಿ ಇರಕ್ ಆಗ್ತಾ ಇಲ್ಲ. ಒಂದು ಏನಾದ್ರೂ ಸಜೆಸ್ಟ್ ಮಾಡಿ ಅಂತ ಅವ್ರು ಕೇಳಿದ್ದಾರೆ ಅಣ್ಣ. ಸಜೆಸ್ಟ್ ಮಾಡ್ಬೇಕಂದ್ರೆ ಇದು ಕರ್ಮ ಅನುಸಾರ ಇದೆಲ್ಲ ಆಗ್ತಾ ಇರೋದು. ಈ ತರ ಎಷ್ಟೋ ಜನಗಳು ಜೀವನ ಮಾಡ್ಕೊಂಡಿದ್ದಾರೆ, ಜೀವನ ನಡೀತಾ ಇದೆ. ಸೊ ಸೂಸೈಡ್ ಮಾಡೋದು ಇಟ್ ಇಸ್ ಫೂಲಿಶ್ನೆಸ್. ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ವಾಟ್ ದೇ ಆರ್ ಡೂಯಿಂಗ್. ಅದು ನಿಮಿಷ ಮಾತ್ರ ಮಾಡ್ಕೊಳ್ಳೋದು, ಮಾಡಿದ್ಮೇಲೆ ಅವ್ರು ತುಂಬಾ ಅವಸ್ಥೆ ಪಡ್ತಾರೆ. ದೇ ವಿಲ್ ರಿಗ್ರೆಟ್ ಫಾರ್ ಇಟ್. ಸೊ ಲೆಟ್ ದಮ್ ನಾಟ್ ಗೋಯಿಂಗ್ ಫಾರ್ ದಟ್ ಡಿಸಿಷನ್. ಇನ್ಸ್ಟೆಡ್ ಆಫ್ ದಟ್, ಟೋಟಲಿ ಸರೆಂಡರ್ ಟು ಗುರು ಅಮರ and let them change that place and go to a different place and seek a living there. Definitely the rishis and the Guru Amra will show them a good path and give them a good life if they believe. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಅಣ್ಣ, ನನ್ನ ಕನಸಿನಲ್ಲಿ ಸೂರ್ಯಗ್ರಹ ಭೂಮಿಯ ಮೇಲೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಸೂರ್ಯ ಗ್ರಹ ಭೂಮಿ ಮೇಲೆ ಅದು ಅರ್ಥ ಆಗಿಲ್ಲ ಅಮ್ಮ ಅವ್ರದ್ದು ಪ್ರಶ್ನೆ. ಅವ್ರ ಕನಸಿನಲ್ಲಿ ಸೂರ್ಯಗ್ರಹ ಭೂಮಿಯ ಮೇಲೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಇವಾಗ ಸೂರ್ಯ ವಿಲ್ ಲುಕ್ ಲೈಕ್ ಅ ಸ್ಮಾಲ್ ಬಾಲ್ ಆಫ್ ಲೈಟ್, ನೋ, ಬಟ್ ಇದು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇತ್ತು ನನ್ ಕನ್ಸಲ್ಲಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವ್ರು ಆಸ್ಟ್ರಲ್ ಆಗಿ ಹತ್ರ ಹೋಗಿರ್ತಾರೆ. ಸೊ she would have seen that real size of ಸೂರ್ಯ ಗ್ರಹ. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ. ನಮಸ್ತೆ ಅಣ್ಣ. ಇನ್ ಮೈ ಡ್ರೀಮ್ಸ್ ಅಮರ ಗುರು ಹ್ಯಾಸ್ ಸ್ಟುಡ್ ಸಮ್ವೇರ್ ನಿಯರ್ ಅವರ್ ಸಿಟಿ ಅಂಡ್ ಲುಕಿಂಗ್ ಟುವರ್ಡ್ಸ್ ಅವರ್ ಸಿಟಿ. ವಾಟ್ ಡಸ್ ಇಟ್ ಮೀನ್ ಅಂತ ಕೇಳಿದ್ದಾರೆ. This is an astral experience. ಓಕೆ, ಧನ್ಯವಾದಗಳು. ನೆಕ್ಸ್ಟ್. Is every spiritual person's body will shout out like Amara's body being shouted out? ಈ ಪ್ರಶ್ನೆ I don't know. They have written. If you reach the stage of samadhi, then you get the capacity to shoot yourself out of the body, physical body. Okay, so ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಣ್ಣ. ಶೌಟೆಡ್ ಅಲ್ಲ, ಅದು ಶೂಟೆಡ್ ಔಟ್ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ. Ramana Maharishi is a glaring example. When he left the body, the entire world, all the spiritual personalities saw that like a shooting star, like this spaceship shoot ಆಗ್ತದಲ್ಲ, ನೋಡಿಸ್ತಾರಲ್ಲ ನಮ್ಗೆ ಟಿವಿ ನಲ್ಲಿ, ಆ ತರ he was going upwards towards ಪರಬ್ರಹ್ಮ ಲೋಕ. ಇವರು ಪರಮಾಚಾರ್ಯರು ಕಾಂಚಿ ಸೆಡ್ ಅಲ್ಲಿ ಮೀಟಿಂಗ್ ಇರುವಾಗ, ರಮಣ ಹೋಗ್ತಾ ಇದ್ದಾನೆ ಅಂತ. ಆ ತರ many spiritual personalities witnessed the shooting of Ramana Maharshi out of his body going towards Parabrahma Lok. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮುನಿ ಅಂಡ್ ಎ ರಿಷಿ? Both are same. There is nothing different. It is a terminology ನಾವಾಗಿ ಮಾಡ್ಕೊಂಡಿರೋದು. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ಕಾರ ಅಣ್ಣ, ನನಗೆ ಒಂದು ಅನುಭವ ಆಗಿದೆ. ನಾನು ಅಮರ ಗುರುಗಳ ಧ್ಯಾನ ಮಾಡುವಾಗ ನನ್ನ ತಲೆ ಮೇಲೆ ಟ್ರೈ ಪಾತ್ರೆಯಿಂದ ಹೂಗಳು ತೆಗೆದುಕೊಂಡು ಹಾಕಿರುತ್ತಾರೆ. ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಅದು ಆಶೀರ್ವಾದ ಮಾಡಿರ್ತಾರೆ ಅಲ್ಲಿರೋ ಋಷಿಗಳು ಇಲ್ಲ ಗುರು ಅಮರ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಪವಿತ್ರ, ನಮ್ದು ವೆಬ್ಸೈಟ್ ನ ಸ್ವಲ್ಪ ರನ್ ಮಾಡೋ ಪವಿತ್ರ, and tell everyone to go into the website and see for more knowledge of them, of the Guru Amara and the Rishis. ಓಕೆ ಅಣ್ಣ, ಖಂಡಿತ ಹೇಳ್ತೇವೆ ಅಣ್ಣ.
ವೆಬ್ಸೈಟ್ ಬಂದು www.rishigalamarga.com ಅಂತ. ಅದನ್ನ ಇದು ಯೂಟ್ಯೂಬ್ ಅಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ವೆಬ್ಸೈಟ್ದು ಲಿಂಕು. ನೀವು ಅಲ್ಲಿಂದ ಏನಾದ್ರೂ ತಗೋಬಹುದು, ಇಲ್ಲ ಗ್ರೂಪ್ ಅಲ್ಲಾದ್ರೂ ವೆಬ್ಸೈಟ್ ಲಿಂಕ್ ಇರುತ್ತೆ. ದಯವಿಟ್ಟು ಅದನ್ನ ಎಲ್ಲಾರು ಒಂದ್ಸಲ ಓದಿ. ಯಾರ್ಯಾರು ಹೊಸಬ್ರು ಇದ್ದೀರಾ, ನಿಮ್ಗೆ ಹೆಚ್ಚಿಗೆ ಜ್ಞಾನ ಬೇಕಂದಾಗ ಇದನ್ನೆಲ್ಲ ಒಂದ್ಸಲ ಓದಿ. ಅದ್ರ ಮೇಲೆ ನಿಮ್ಗೆ ಡೌಟ್ಸ್ ಬಂದ್ರೆ ಅಣ್ಣನನ್ನು ಕೇಳಿ, ಅಣ್ಣ ಅವರನ್ನು ನೀವು ಪ್ರಶ್ನೆ ಮಾಡ್ಬೋದು. Can you not run it in this Zoom meeting, Pavitra? Try. Next time you ask Praveen and Vinay how to do it. ಶೋರ್ ಅಣ್ಣ, ಐ ವಿಲ್. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಆಧ್ಯಾತ್ಮಿಕ ಮಾರ್ಗದಲ್ಲಿರುವ ನಾವು ಬ್ರಹ್ಮಾಂಡಕ್ಕೆ ಹಾಗೂ ಪಂಚಭೂತಗಳ ಸಂಪರ್ಕ ಮಾಡಬಹುದಾ? ಹೌದು ಎಂದಾದರೆ ಯಾವ ತರ ಸಂಪರ್ಕ ಮಾಡಬೇಕು ತಿಳಿಸಿ ಅಂತ ಕೇಳಿದ್ದಾರೆ. ಒಂದು ಗುರುನ ಫಸ್ಟ್ ಸಂಪರ್ಕ ಮಾಡಿ ಆ ಗುರು ಮಾರ್ಗ ತೋರಿಸ್ತಾರೆ, ಧ್ಯಾನ ಹೆಂಗ್ ಮಾಡೋದು ಅಂತ. ಅದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಯು ವಿಲ್ ರೀಚ್ ಸಮಾಧಿ ಸ್ಟೇಟ್, ದೆನ್ ಯು ವಿಲ್ ನೋ ಎವ್ರಿಥಿಂಗ್. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ನಾರ್ತ್ ಕಾರೆಂ ಇಸ್ ಶ್ರೀ ಬ್ರಿಷ್ಟಾದೇವಿ ಅಂತ ಕೇಳಿದ್ದಾರೆ. ಬ್ರಿಷ್ಟಾದೇವಿ ಅವರದ್ದು ಸ್ವಲ್ಪ ಹೇಳಿ ಅಣ್ಣ. ಯಾರೊಬ್ರು ಕೇಳಿದ್ದಾರೆ, ಧಾರವಾಡ ಅವರು. ಏನಂತಮ್ಮ, ಏನ್ ಕೇಳಿದ್ದಾರೆ? ಬ್ರಿಷ್ಟಾದೇವಿ ಅವ್ರ ಬಗ್ಗೆ ತಿಳಿಸಿ ಅಂತ. ಅಲ್ಲ, ಶಿ ಇಸ್ ಆಲ್ಸೋ ಗ್ರಾಮ ದೇವತೆ ದೇರ್. ಶಿ ಇಸ್ ದ ಗಾರ್ಡಿಯನ್ ಆಫ್ ದಟ್ ಶಿವಧಾಮ ಪ್ಲೇಸ್. ಓಕೆ ಅಣ್ಣ, ಧನ್ಯವಾದಗಳು. ಅಲ್ಲ ಅಣ್ಣ, ಅವ್ರು ಹೇಳ್ತಾ ಇರೋದು ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ನನ್ನ ಕನ್ಸಿನಲ್ಲಿ ಒಬ್ರು ಕಾವಿದಾರಿ ಸ್ವಾಮೀಜಿ ಬಂದಿದ್ರು. ಅವ್ರ ಕಾಲು ಹತ್ರ ತುಳಸಿ ಇತ್ತು. ನಾನು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ. ಅವ್ರು ಒಬ್ರು ಯೋಗಿ ಬರ್ತಾರೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. It is a divine experience, Master. He has to wait and expect that yogi who will come very shortly. Let him not miss it. He might come astrally or physically also. So he should be aware of it all the time. When that opportunity comes, he should get in touch with him. ಓಕೆ, ಇನ್ನೊಂದು ಪ್ರಶ್ನೆ ಅಣ್ಣ. ಸರ್, how to become this body the abode of Saraswati so that I can learn the Vedas and the Shastras? And this body cannot become Saraswati now. The question itself is not correct. No, abode of Saraswati ಅಂತ ಕೇಳಿದ್ದಾರೆ. Abode of Saraswati is Chaturmukha Brahma Loka. So how can the body in that? His question is not correct. Ask him to correctly understand the Divine Mother Saraswati, what she is. She is the mother of all knowledge. Yes, Anna. Okay. And if he has to have her grace and blessings, he has to get Upadesha of her Saraswati Mate from a guru and practice it, and then he can get the blessings and grace of the Divine Mother Saraswati. ಓಕೆ, ಧನ್ಯವಾದಗಳಣ್ಣ. ಸುಮಾರು ಜನ ಪಿತೃಪಕ್ಷದ ವಿಚಾರವಾಗಿ ಪ್ರಶ್ನೆಯನ್ನ ಕೇಳಿದಿರಿ. ಅಣ್ಣ ಇದ್ರ ಬಗ್ಗೆ ಕಂಟೆಂಟ್ ಅನ್ನು ಗ್ರೂಪ್ ನಲ್ಲಿ ಆದಷ್ಟು ಬೇಗ ಪೋಸ್ಟ್ ಮಾಡ್ತಾರೆ. ದಯವಿಟ್ಟು ಅದನ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ನಾವು. ಪಿತೃಪಕ್ಷ ಮಾಡಿದೀವಿ. When the start of Pitrupaksha took place, it has been posted very clearly. ಅದು ಮೋಸ್ಟ್ಲಿ ಇವರೆಲ್ಲ ಮಹಾಲಯ ಅಮಾವಾಸ್ಯೆ ಬಗ್ಗೆ ಕೇಳ್ತಾ ಇರ್ಬೋದು. ಬಟ್ ಪಿತೃಪಕ್ಷದ ಆಲ್ರೆಡಿ ಪೋಸ್ಟ್ ಆಗಿದೆ. ಇನ್ನ ಮಹಾಲಯ ಅಮಾವಾಸ್ಯೆ ಗ್ರಹಣದ ಮಾತ್ರ ಮಹಾಲಯ ಅಮಾವಾಸ್ಯೆ mostly tomorrow it will be posted. ಎಸ್ ಅಣ್ಣ. ಅಂದ್ರೆ ಯಾವ ತರ ಮಾಡ್ಬೇಕು ಪಿಂಡ ಪ್ರದಾನ? ಫ್ರೈಡೆಗೆ ಸ್ಪೆಸಿಫಿಕ್ ಆಗಿ ಫ್ರೈಡೆ ಅಂತ ಕೇಳಿದ್ದಾರೆ. ಮಹಾಲಯ ಅಮಾವಾಸ್ಯೆ ಮಾಡುವವರು 2nd October is ಮಹಾಲಯ ಅಮಾವಾಸ್ಯೆ and solar eclipse. ಅದೆರಡು ಪೋಸ್ಟಿಂಗ್ ನಾಳೆ ಹಾಕ್ತೀವಿ. ಆ ದಿನ ಯಾರ್ಯಾರು ಶ್ರಾದ್ದ ಪಿಂಡ ಪ್ರದಾನ ಮಾಡ್ತಾರೋ, it will go and reach all the ancestors who have died in their family. That is the speciality of Mahalaya Amavasya. On that day doing Shraddha Pinda Pradhana. The Mahalaya Amavasya is known as Sarva Pitru Dosha Nivarana Amavasya. ಓಕೆ, ಧನ್ಯವಾದಗಳು ಅಣ್ಣ. ಈಗ ಸದ್ಯಕ್ಕೆ ಯಾವುದೇ ಪ್ರಶ್ನೆಗಳಿಲ್ಲ. ಈಗ ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ.
ಅಣ್ಣ ಒಂದ್ ಪ್ರಶ್ನೆ ಬಂದಿದೆ. ಅಣ್ಣ, ಚಿಕ್ಕ ವಯಸ್ಸಿನಲ್ಲಿ ಸಾವು ಸಂಭವಿಸುತ್ತದೆ, ಸಹಜ ಸಾವು, ದುರ್ಮರಣ ಸಾವು, ಆತ್ಮಹತ್ಯೆ, ಇಂಥ ಸಾವುಗಳಿಗೆ ಕಾರಣವನ್ನು ತಿಳಿಸಿ. ಇದು ಕರ್ಮದ ಅನುಸಾರನ ಅಥವಾ ಹಣೆ ಬರದ ಹೊಣೆನಾ ಅಂತ ಕೇಳಿದ್ದಾರೆ. ಹಣೆ ಬರ ಬಂದ್ಬಿಟ್ಟು ಆಲ್ರೆಡಿ ಇಟ್ ಇಸ್ ರಿಟರ್ನ್ ಆಸ್ ಪರ್ ಯುವರ್ ಕರ್ಮ. ಆಸ್ ಪರ್ ದಟ್ ಆಲ್ ದ ಡೆತ್ ಟೇಕ್ ಪ್ಲೇಸ್, ವೆದರ್ ಚಿಕ್ಕ ವಯಸ್ಸಿನಲ್ಲೋ, ಮಿಡ್ಲ್ ವಯಸ್ಸಿನಲ್ಲೋ, ಓಲ್ಡ್ ಏಜ್ ನಲ್ಲೋ. ವೆನ್ ದ ಕರ್ಮ ಕಳೆದುವಾಗ he leaves the body. ಓಕೆ ಅಣ್ಣ, ಧನ್ಯವಾದಗಳಣ್ಣ. ಇವಾಗ ಸದ್ಯಕ್ಕೆ ಇನ್ಯಾವುದು ಪ್ರಶ್ನೆಗಳಿಲ್ಲ ಅಣ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಗ್ಯಾಲರಿ ಮೋಡಲ್ಲಿ ಇದ್ದೀವಿ, ಪ್ರಶ್ನೆಯನ್ನು ಕೇಳ್ಬೋದು. ಅಣ್ಣ ಇನ್ನೊಂದು, ಅಣ್ಣ, ವಾಟ್ ಇಫ್ ವಿ ಸ್ಕಿಪ್ ಮೆಡಿಟೇಷನ್ ಅಟ್ ಓನ್ಲಿ ಒನ್ ಡೇ? You will be losing your spiritual sadhana. That day is lost. You cannot gain it back, isn't it? Can you go back to the time? ನೋ ಅಣ್ಣ. So, do you miss your meals in a day? Don't you take it for the sustenance of physical body? The same way, you should make sure you do the dhyana continuously without a break, not even a day, whatever the hardships or whatever the circumstances may be, so that the spiritual food goes to the Atma. ಧನ್ಯವಾದಗಳಣ್ಣ. ಸಂಪತ್ ಕುಮಾರ್ ಅಣ್ಣ ಮಾತಾಡಿ. ಸತೀಶ್ ಅಣ್ಣ ನಮಸ್ತೆ. ನಮಸ್ಕಾರಪ್ಪ. ಅಣ್ಣ, ಇದು ಪ್ರಶ್ನೆ ಸರಿನಾ ತಪ್ಪೋ ಗೊತ್ತಿಲ್ಲ, ಬಟ್ ಕೇಳ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಕೇಳ್ತಾ ಇದೀನಿ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಂದ್ರೆ ಇದು ಕೆಲವರು ಅಂದ್ರೆ ಏನು ಅಂದ್ರೆ ಅಣ್ಣ, ಈ ಬೇರೆ ಜಾತಿಗೆ ಕನ್ವರ್ಟ್ ಆಗಿ ಮತ್ತೆ ಇಲ್ಲ ಬೇಡ, ಅದ್ ನಾವ್ ಮಾಡಿರೋ ತಪ್ಪು ಅಂತ ಮತ್ತೆ ನಮ್ ಇದಕ್ಕೆ ಬರ್ತೀವಲ್ಲ, ಅದು ಎಷ್ಟು ಸರಿ? ಮತ್ತೆ ಅದು ಮಾಡ್ಕೊಳ್ಳೋದ್ರಿಂದ ಏನು ತೊಂದ್ರೆ ಆಗಲ್ವಾ? ಅದರಿಂದ ಏನಾದ್ರು ಕರ್ಮ ಆಗಿದ್ರೆ ಅದನ್ನ ಕಳ್ಕೊಳ್ಳೋದು ಹೇಗೆ ಅನ್ಬಿಟ್ಟು ಅಂತಣ್ಣ. ನೋಡಿ, ಪಶ್ಚಾತ್ತಾಪ ಯಾರು ಪಡಿತಾರೋ ಆವಾಗ ಅವ್ರಿಗೆ ಕ್ಷಮೆ ಇದೆ. ಅದನ್ನೇ ರಿಪೀಟ್ ಮಾಡಿದ್ರೆ ಗೊತ್ತಿದ್ದು ಆವಾಗ ಅದು ಪಾಪ ಕರ್ಮ ಆಗ್ತದೆ. ಒಂದ್ಸತಿ ಮಿಸ್ಟೇಕ್ ಮಾಡಿದ್ರೆ ಅದಕ್ಕೆ ಪಾರ್ಡನ್ ಇದೆ. ಎರಡೆರಡು ಸತಿ ನೀವು ಅದನ್ನೇ ಮಾಡಿದ್ರೆ ತಿಳಿದು ಅದು ಇಟ್ ಬಿಕಮ್ಸ್ ಎ ಸಿನ್. ಥ್ಯಾಂಕ್ ಯು ಸತೀಶ್ ಅಣ್ಣ. ಅಣ್ಣ ಒಂದ್ ಪ್ರಶ್ನೆ ಬಂದಿದೆ. ಅಣ್ಣ, ರಕ್ತದಾನ, ದೇಹದಾನ ಹಾಗೂ ದೇಹದ ಭಾಗಗಳನ್ನು ದಾನ ಮಾಡುವುದು ಎಷ್ಟು ಸರಿ ಅಂತ ಹೇಳಿದ್ದಾರೆ. ಎಷ್ಟೋ ಸತಿ ಝೂಮ್ ಮೀಟಿಂಗ್ ಅಲ್ಲಿ ಹೇಳಿದೀವಮ್ಮ. ಸಿ, ದೋಸ್ ಡೇಸ್ ಇಟ್ ವಾಸ್ ಜೆನ್ಯೂನ್. ಈ ಕಾಲದಲ್ಲಿ ಇಟ್ ಈಸ್ ಬಿಕಮ್ ಎ ಕಮರ್ಷಿಯಲ್ ಮನಿ ಮೇಕಿಂಗ್ ಬಿಸ್ನೆಸ್. ಹೌ ಡು ಯು ನೋ ದಟ್ ಯುವರ್ ರಕ್ತದಾನ ಆರ್ ಯುವರ್ ಆರ್ಟ್ಸ್ ದಾನ ಗೋಸ್ ಟು ದ ಆಕ್ಚುಯಲ್ ಪರ್ಸನ್ ಅಲ್ವಾ? ಹೌದಣ್ಣ. ಅಣ್ಣ ಇನ್ನೊಂದ್ ಪ್ರಶ್ನೆ. ಇವಾಗ ಬ್ಲಡ್ ತಗೊಳ್ತಾರೆ, ತಗೊಂಡು ಎಲ್ಲೋ ಕೂಲಿಂಗ್ ಇದ್ನಲ್ಲಿ ಇಡ್ತಾರೆ, ಅದನ್ನ ಮಾರ್ತಾರೆ ಅವರು ಅಲ್ವಾ? ಅದು ಇನ್ನೊಬ್ಬರಿಗೆ ಹೋಗ್ತಾರೆ, ಅವರು ಒಳ್ಳೆಯವರು ಕೆಟ್ಟವರೋ ಗೊತ್ತಿಲ್ಲ. ಸೊ ಆ ಕರ್ಮ ನಿಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ಮೊದಲೆಲ್ಲ ಆ ಕಾಲದಲ್ಲಿ ವೆನ್ ಐ ವಾಸ್ ವರ್ಕಿಂಗ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವಿ ಯೂಸ್ ಟು ಹ್ಯಾವ್ ಒಂದು ಲಿಸ್ಟ್ ಇತ್ತು. ದೋಸ್ ಆರ್ ಆಲ್ ವಾಲಂಟಿಯರ್ಸ್ ಆಫ್ ಬ್ಲಡ್ ವಿತ್ blood groups. So whenever a call comes for a blood group from a hospital, so we used to send that person. He used to go lie down by the side of that person and the blood used to be transferred. That is okay. But nowadays, they conduct a blood camp, they collect the number of bottles, and they take. You don't know what happens to that, whether they are using it genuinely or not. Okay. ಧನ್ಯವಾದಗಳಣ್ಣ. ಅಣ್ಣ ಇನ್ನೊಂದು ಪ್ರಶ್ನೆ. ಸರ್, ಐ ವಾಂಟ್ ಟು ಮೀಟ್ ದ ಸಪ್ತ ರಿಷೀಸ್ ಅಂಡ್ ಅಮರ. ವಾಟ್ ಐ ಮಸ್ಟ್ ಡೂ? ದೇರ್ ಇಸ್ ಸೋ ಮಚ್ ಐ ಕ್ಯಾನ್ ಲರ್ನ್ ಫ್ರಮ್ ದೆಮ್ ಅಂತ ಅವ್ರು ಕೇಳಿದ್ದಾರೆ ಅಣ್ಣ. You have to totally unconditionally surrender to Guru Amara and the rishis. Like Meera surrendered herself to Sri Krishna, Radhe surrendered to Sri Krishna. That level they should do. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಗ್ಯಾಲರಿ ಮೋಡಲ್ಲಿ ಇದ್ದೀವಿ, ಯಾರಿಗಾದ್ರೂ ಪ್ರಶ್ನೆ ಇದೆಯಾ?
ಐ ಥಿಂಕ್ ಏನು ಪ್ರಶ್ನೆಗಳಿಲ್ಲ ಅನ್ಸುತ್ತೆ ಅಣ್ಣ. 1 ಸೆಕೆಂಡ್. ಅಣ್ಣ, ನಮಗೆ ಗೊತ್ತಿರುವ ಜನರಿಗೆ ಕೆಲವೊಂದು ಸಮಯದಲ್ಲಿ ಪರಿಸ್ಥಿತಿ ತುಂಬಾ ಕೆಟ್ಟದ್ದು ಇದ್ದಾಗ ಅವರಿಗೆ ನಾವು ಆರ್ಥಿಕವಾಗಿ ಸಹಾಯ ಕೇಳಿದಾಗ ಸಹಾಯ ಮಾಡಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದಾರೆ. ಅವ ನೋಡಿ, ನಿಮಗೆ ಏನಾದ್ರೂ ಮಾಡ್ಬೇಕಂದ್ರೆ ನೀವು ಕಂಟೆಂಟ್ ಆಗಿರ್ಬೇಕು. ಫಸ್ಟ್ ಯು ಶುಡ್ ಮೇಕ್ ಶೂರ್ ಯು ಆರ್ ಓಕೆ, ಯುವರ್ ಫ್ಯಾಮಿಲಿ ಇಸ್ ಓಕೆ, ದೆನ್ ವಾಟ್ ಎವರ್ ಸರ್ಪ್ಲಸ್ ಯು ಹ್ಯಾವ್ ಯು ಡೂ ದಾನ ಅಂಡ್ ಧರ್ಮ. ಅರ್ಥ ಆಯ್ತಾ? ಅಂತ ಪರಿಸ್ಥಿತಿ ಇರುವಾಗ, ಅವ್ರು ಆತರ ಇರುವಾಗ ನೀವು ದಾನ ಮಾಡೋದು ತಪ್ಪು. ನೀವು ಅವ್ರ ಕರ್ಮ ಆ ಒಂದು ಸ್ಥಿತಿಗೆ ಹೋಗಿದ್ದಾರೆ, ಅವ್ರು ಆತರ ಇದ್ದಾರೆ, ಗೊತ್ತಿದ್ದು ನೀವು ಅವ್ರಿಗೆ ಕೊಟ್ಟು ನೀವು ತಪ್ಪು ಮಾಡ್ತಾ ಇದ್ದೀರಾ ನೀವು. ಓಕೆ, ಧನ್ಯವಾದಗಳು ಅಣ್ಣ. ಇನ್ ಯಾರಿಗಾದ್ರೂ ಪ್ರಶ್ನೆಗಳಿದ್ಯಾ? ಪವಿತ್ರ ಸೆಕೆಂಡ್ ಬಂದು ಮಳಿ ಅಮಾವಾಸ್ಯೆ, ಸೆಕೆಂಡ್ ಬಂದು ಸೋಲಾರ್ ಎಕ್ಲಿಪ್ಸ್, ಅದಕ್ಕೆ ಪೋಸ್ಟಿಂಗ್ ಆಗ್ತೀವಿ ನಾಳೆ. ಆಮೇಲೆ 3rd ಅಕ್ಟೋಬರ್ ನಿಂದ ಇದು ಶುರು ಆಗ್ತದೆ. ನವರಾತ್ರಿ ಹೆಂಗ್ ಮಾಡ್ಬೇಕು, ನವರಾತ್ರಿ ಹೆಂಗ್ ಬಂತು, ಅದ್ರ ಬಗ್ಗೆನು ಪೋಸ್ಟ್ ಹಾಕ್ತಿವಿ 2ನೇ ತಾರೀಕು. ಅದಾದ್ಮೇಲೆ ದುರ್ಗಾಷ್ಟಮಿ ಹೆಂಗೆ ಆಚರಣೆ ಮಾಡ್ಬೇಕು, ಯಾಕಂದ್ರೆ ನವರಾತ್ರಿಯಲ್ಲಿ ದುರ್ಗಾಷ್ಟಮಿ ತುಂಬಾ ಮುಖ್ಯ. ಅದಾದ್ಮೇಲೆ ಮಹಾನವಮಿ ಹೆಂಗೆ, ವಿಜಯದಶಮಿ ಹೆಂಗೆ, ಇದಕ್ಕೆಲ್ಲ 3ನೇ ತಾರೀಕು 2ನೇ ತಾರೀಕಿನಿಂದ ನಾವು ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ತೀವಿ.